ಕಳೆದ ಒಂದು 10-12 ದಿವಸಗಳಿಂದ ತಾವೆಲ್ಲರೂ ಕೂಡ ಸಾಕಷ್ಟು ಈ ಮೆಟ್ರೋ ಫೇರ್ ಹೈಕ್ ಏನಾಗಿದೆ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀರಾ. ನೋಡಿ, ದುರಂತ ಅಂತ ಹೇಳಿದ್ರೆ ಸರ್ಕಾರಗಳು ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒಂದು ಪ್ರಜಾತಾಂತ್ರಿಕ ಒಂದು ಚೌಕಟ್ಟಿನಲ್ಲಿ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡಬೇಕು, ಒಂದು ಸ್ಪಂದಿಸಬೇಕು. ನಾವು ನೋಡ್ತಿದ್ದೀವಿ, ಬೆಲೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ನಾವು ಮಾತಾಡೋ ಬರಬೇಕು. ದುರಂತ ಅಂತ ಹೇಳಿದ್ರೆ ಇದು ಯಾವುದೂ ಬರ್ತಾ ಇಲ್ಲ, ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಇದು ಏನು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಜನಪ್ರತಿನಿಧಿಗಳು ಯಾರಿದ್ದಾರೆ, ಯಾರು ಈ ಬೆಲೆ ಏರಿಕೆಗೆ ಜವಾಬ್ದಾರರಾಗಿದ್ದಾರೆ, ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದವರಾಗಲಿ, ಇವರು ಸಂಪೂರ್ಣವಾದ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದನ್ನು ನಮ್ಮ ಸಮಿತಿ ಸೇವ್ ಬೆಂಗಳೂರು ಕಮಿಟಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ಹೀಗಾಗಬಾರ್ದು, ಇದು ಪ್ರಜಾತಂತ್ರ ಅಲ್ಲ. ಇದನ್ನು ನಮ್ಮ ಆಳ್ವಿಕರು ಅರ್ಥ ಮಾಡ್ಕೋಬೇಕಾಗಿದೆ. ಎರಡನೇದಾಗಿ ನೋಡಿ, ಇವತ್ತಿನ ದಿನ ಈ ಸಮಾವೇಶದಿಂದ ನಾವು ಜನಗಳಿಂದ ಫೀಡ್ಬ್ಯಾಕ್ ತಗೊಂಡು ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೆರಡಕ್ಕೂ ಕೂಡ ನಾವು ಭಾಳ ಕಟುವಾದ ಮಾತಿನಲ್ಲಿ, ಕಟುವಾದ ಪದಗಳಲ್ಲಿ ಒಂದು ಮೆಮೊರಂಡಮ್ನ ಕೊಡ್ತಾಯಿದ್ದೀವಿ. ಇಬ್ಬರಿಗೂ ಕೂಡ ಈ ಬೇಜವಾಬ್ದಾರಿತನ ನಾವು ಒಪ್ಪೋದಿಲ್ಲ ಅಂತೇಳಿ. ಎರಡನೇದಾಗಿ ಈ ಒಂದು ಕನ್ವೆನ್ಷನ್ ಏನಾಗ್ತಾಯಿದೆ, ಸಮಾವೇಶ ಏನಾಗ್ತಾಯಿದೆ, ಇದು ಮುಂದಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಲ್ಲೊಂದು ಸಮಿತಿ ಸೃಷ್ಟಿ ಮಾಡಿಕೊಂಡು ಜನಗಳ ಫೀಡ್ಬ್ಯಾಕ್ ತಗೊಂಡು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಅದನ್ನು ನಾವು ಇಷ್ಟೇ ಕೆಲವು ದಿನಗಳಲ್ಲಿ ನಿಮ್ಮ ಪ್ರೆಸ್ಸಿಗೆ ನಾವು ಹೇಳಿಕೆ ಮೂಲಕ ಅದನ್ನು ಸ್ಪಷ್ಟಪಡಿಸ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ನಾವು ಪರೀಕ್ಷೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾವು ಏನು ತೀರ್ಮಾನ ತೊಗೊಂಡಿಲ್ಲ. ಜನಗಳ ಇದೇನಿದೆ ರೆಸ್ಪಾನ್ಸ್ ಹೇಗಿದೆ, ಎಷ್ಟು ಜನ ಇದ್ದಾರೆ, ಹೇಗೆ ಮಾಡುವ ಮುಂದಿನ ಕಾರ್ಯಕ್ರಮ ಏನು ತೊಗೋಬೋದು, ಇದೆಲ್ಲನೂ ಕೂಡ ನಾವು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಆಗುತ್ತೆ. ಈಗ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಬೈಕಟ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಅಂತಿಮವಾಗಿ ನಿರ್ಧಾರ ಮಾಡ್ತೀರಾ ಅಥವಾ ಮುಂದಿನ ಸಭೆಯಲ್ಲಿ ಅಂತಿಮವಾಗುತ್ತಾ? ಮುಂದಿನ ನಮ್ಮ ಸಮಿತಿಯ ಸಭೆಯಲ್ಲಿ ಜನಗಳ ಪ್ರತಿಕ್ರಿಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೀವಿ. ಅಂದ್ರೆ ಫೈನಲ್ ಅವತ್ತು ಆಗುತ್ತೆ. ಹೌದು ಹೌದು ಹೌದು. ಇಫ್ ಇನ್ ಕೇಸ್ ಜನಾಭಿಪ್ರಾಯದಲ್ಲಿ ಕೂಡ ಬೈಕಟ್ಟಿಗೆ ಬೆಂಬಲಿಸಿದ್ರು ಅಂತ ಹೇಳಿದ್ರೆ ಸಹಜವಾಗಿ ನಿಮ್ಮ ಸಭೆಯಲ್ಲಿ ಕೂಡ ಅದನ್ನ ಫೈನಲ್ ಮಾಡ್ತೀರಿ. ರೂಪುರೇಷೆಗಳು ಅಂತ ಆಗ್ಬಹುದೇನೋ ಗೊತ್ತಿಲ್ಲ, ಅದು ಸಭೆ ಸೇರಿದ ಮೇಲೆ ಗೊತ್ತಾಗೋದು. ಅದು ಈಗಲೇ ಹೇಳೋದಕ್ಕೆ ಕಷ್ಟ. ಯಾಕಂದರೆ ನಮಗೆ ಸಭೆ ಸೇರಿದ ಮೇಲೆ ಜನಗಳ ಸೆಂಟಿಮೆಂಟ್ ಗೊತ್ತಾಗೋದು. ಆವಾಗ ನಮಗೆ ನಾನೊಬ್ಬನೇ ಹಿಂಗೆ ತೀರ್ಮಾನ ಮಾಡಲಿಕ್ಕೂ ಬರೋದಿಲ್ಲ. ಅದಕ್ಕೆ ಬ್ಯಾಕಾರ್ಡ್ ಕರಿಬೇಕು ಅಂತ ಭಾಳ ದೊಡ್ಡ ಪ್ರಿಪರೇಷನ್ ಬೇಕಾಗತ್ತೆ. ಇದು 1.4 ಕೋಟಿ ಜನ ಇರ್ತಕ್ಕಂಥ ನಗರ ನಮ್ಮದು. ಹಾಗಾಗಿ ಪ್ರಿಪರೇಷನ್ ಭಾಳ ದೊಡ್ಡದೇ ಬೇಕಾಗತ್ತೆ. ಅದು ಸಮಿತಿ ಇದನ್ನು ತೀರ್ಮಾನ ಮಾಡುತ್ತೆ. 15,000ಕ್ಕಿಂತ ಹೆಚ್ಚು ಸಹಿ ಸಂಗ್ರಹ ಕೂಡ ಆಗಿದೆ ಸರ್. ಹೌದು. ಇನ್ನು 3-4 ದಿನದಲ್ಲಿ ಸಭೆ ಸೇರ್ತೀವಿ ಅಂತ ಹೇಳ್ತೀರಿ. ಮತ್ತೆ ಬೇರೆ ಬೇರೆ ಯಾವ ಭಾಗಗಳಲ್ಲಿ ಸಹಿ ಸಂಗ್ರಹ ಮುಂದುವರಿಯುತ್ತೆ? ಟಾರ್ಗೆಟ್ ಏನಾದರೂ ಇಂತಿಷ್ಟು ಜನರದ ಅಂತ ಏನಾದರೂ ಇದೆಯಾ ಸರ್? ಆ ಥರದ್ದೇನು ತಕ್ಷಣಕ್ಕೆ ಸ್ಪೆಸಿಫಿಕ್ ಆಗಿ ಇಷ್ಟು 1000 ಜನ ನಾವು ಟಾರ್ಗೆಟ್ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಬೇಕು, ಆ ಥರದ್ದೇನು ನಾವು ಯೋಚನೆ ಮಾಡಿಲ್ಲ ಸದ್ಯಕ್ಕೆ. ನಮ್ಮ ಫೋಕಸ್ ಇರೋದೀಗ ಸಮಿತಿ, ಹೋರಾಟ ಮಾಡ್ತಕ್ಕಂಥ ಸಮಿತಿ, ಅದರ ತೀರ್ಮಾನಗಳು, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಮುಂದಿನ ಹೋರಾಟದ ಬಗ್ಗೆ ಹೇಗೆ ಯಾವ ರೂಪುರೇಷೆ ತೊಗೋಬೇಕು ಈ ಹೋರಾಟ ಅನ್ನೋದನ್ನು ಕೂಡ ನಾವು ನಮ್ಮ ಎಕ್ಸ್ಪರ್ಟ್ಗಳನ್ನೆಲ್ಲ ಸೇರಿಕೊಂಡು, ಜೊತೆಗೆ ನಮ್ಮ ಬೇರೆ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಫೀಲ್ಡಲ್ಲಿ, ಅವ್ರುಗಳ್ದು ಕೂಡ ಸಜೆಷನ್ಸ್ ತೊಗೊಂಡು ಮುಂದುವರಿತಾ ಇದ್ದೀವಿ. ಸಭೆ ಇನ್ನೂ ಆಗಿಲ್ಲ, ಅದರಿಂದ ಸಭೆಯ ನಂತರ ನಿಮಗೆ ತಿಳಿಸ್ತೇವೆ. ಏನೋ ಒಂದು ನಾವೇನು ತೀರ್ಮಾನ ತೊಗೊಂಡಿದ್ದೇವೆ ಅಂದರೆ, ಇವತ್ತು ಈ ಒಂದು ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BMRCL ಇವರು ಕಾರಣ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಪಾಲರ ಮೂಲಕ ಹಾಗೂ ರಾಜ್ಯ ಸರ್ಕಾರಕ್ಕೆ CM ಅವ್ರ ಮೂಲಕ CM ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಅದೊಂದು ನಿರ್ಣಯ ತೊಗೊಂಡಿದ್ದೀವಿ ಸದ್ಯಕ್ಕೆ. ಇಷ್ಟು ಇನ್ನೂ ಒಂದು ಏನಂದರೆ, ಈಗ ಈ ಸಮಾವೇಶದಲ್ಲಿ ತುಂಬ ತಜ್ಞರು ಕೂಲಂಕಷವಾಗಿ ಎಲ್ಲ ಡೀಟೇಲಾಗಿ ಹೇಳಿದ್ರು ಏನಿರಬೇಕು ಮಾನದಂಡ ಅಂತ. ಇವತ್ತು ಒಂದು ಮಾಸ್ ಟ್ರಾನ್ಸ್ಪೋರ್ಟ್, ಸಮೂಹ ಸಂಚಾರ ವ್ಯವಸ್ಥೆದು ಮಾನದಂಡ ಆಗಿರಬೇಕಾಗಿರೋದು ಕೇವಲ ಒಂದು ವಿಷಯ. ಯಾವುದು? ಒಬ್ಬ ಶ್ರೀಸಾಮಾನ್ಯ, ಒಂದು ಅಸಂಘಟಿತ ವಲಯದ ಒಬ್ಬ ಬಡ ಕಾರ್ಮಿಕ ಅಥವಾ ಗಾರ್ಮೆಂಟ್ಸಲ್ಲಿ ದುಡಿಯೋ ಒಬ್ಬ ಮಹಿಳೆ, ಶ್ರಮಿಕ ಮಹಿಳೆ, ಅವ್ರಿಗೆ ಏನು ಅಫೋರ್ಡ್ ಮಾಡೋಕ್ಕಾಗತ್ತೆ, ಎಷ್ಟು ಕೊಡೋಕ್ಕಾಗತ್ತೆ,
ಅದು ಮಾತ್ರ ಮಾನದಂಡ ಆಗಿರಬೇಕೇ ಹೊರತು ಮೆಟ್ರೋ ಅವರು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಇಷ್ಟು ಬಂಡವಾಳ ಹೂಡಿದ್ದೇವೆ, ಇಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದೀವಿ, ಇದು ಯಾವುದೂ ಕೂಡ ಮಾನದಂಡ ಆಗಬಾರ್ದು. ಜನಸಾಮಾನ್ಯರ ಬಡವರ ಒಬ್ಬ ಶ್ರೀಸಾಮಾನ್ಯ ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟೇ ಅದು ದರ ನಿಗದಿ ಆಗಬೇಕು ಅನ್ನೋದು ನಮ್ಮ ಒಂದು ನಿಲುವು. ಕಳೆದ ಒಂದು 10-12 ದಿವಸಗಳಿಂದ ತಾವೆಲ್ಲರೂ ಕೂಡ ಸಾಕಷ್ಟು ಈ ಮೆಟ್ರೋ ಫೇರ್ ಹೈಕ್ ಏನಾಗಿದೆ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀರಾ. ನೋಡಿ, ದುರಂತ ಅಂತ ಹೇಳಿದ್ರೆ ಸರ್ಕಾರಗಳು ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒಂದು ಪ್ರಜಾತಾಂತ್ರಿಕ ಒಂದು ಚೌಕಟ್ಟಿನಲ್ಲಿ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡಬೇಕು, ಒಂದು ಸ್ಪಂದಿಸಬೇಕು. ನಾವು ನೋಡ್ತಿದ್ದೀವಿ, ಬೆಲೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ನಾವು ಮಾತಾಡೋ ಬರಬೇಕು. ದುರಂತ ಅಂತ ಹೇಳಿದ್ರೆ ಇದು ಯಾವುದು ಬರ್ತಾ ಇಲ್ಲ, ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಇದು ಏನು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಈ ಜನಪ್ರತಿನಿಧಿಗಳು ಯಾರಿದ್ದಾರೆ, ಯಾರು ಈ ಬೆಲೆ ಏರಿಕೆಗೆ ಜವಾಬ್ದಾರರಾಗಿದ್ದಾರೆ, ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದವರಾಗಲಿ, ಇವರು ಸಂಪೂರ್ಣವಾದ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದನ್ನು ನಮ್ಮ ಸಮಿತಿ ಸೇವ್ ಬ್ಯಾಂಗ್ಳೂರು ಕಮಿಟಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ಹೀಗಾಗಬಾರ್ದು, ಇದು ಪ್ರಜಾತಂತ್ರ ಅಲ್ಲ. ಇದನ್ನು ನಮ್ಮ ಆಳ್ವಿಕರು ಅರ್ಥ ಮಾಡ್ಕೋಬೇಕಾಗಿದೆ. ಎರಡನೇದಾಗಿ ನೋಡಿ, ಇವತ್ತಿನ ದಿನ ಈ ಸಮಾವೇಶದಿಂದ ನಾವು ಜನಗಳಿಂದ ಫೀಡ್ಬ್ಯಾಕ್ ತಗೊಂಡು ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದು ಎರಡಕ್ಕೂ ಕೂಡ ನಾವು ಭಾಳ ಕಟುವಾದ ಮಾತಿನಲ್ಲಿ, ಕಟುವಾದ ಪದಗಳಲ್ಲಿ ಒಂದು ಮೆಮೊರಂಡಮ್ನ ಕೊಡ್ತಾ ಇದ್ದೀವಿ. ಇಬ್ಬರಿಗೂ ಕೂಡ ಈ ಬೇಜವಾಬ್ದಾರಿತನ ನಾವು ಒಪ್ಪೋದಿಲ್ಲ ಅಂತೇಳಿ. ಎರಡನೇದಾಗಿ ಈ ಒಂದು ಕನ್ವೆನ್ಷನ್ ಏನಾಗ್ತಾಯಿದೆ, ಸಮಾವೇಶ ಏನಾಗ್ತಾಯಿದೆ, ಇದು ಮುಂದಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಲ್ಲೊಂದು ಸಮಿತಿ ಸೃಷ್ಟಿ ಮಾಡಿಕೊಂಡು ಜನಗಳ ಫೀಡ್ಬ್ಯಾಕ್ ತೊಗೊಂಡು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಅದನ್ನು ನಾವು ಇಷ್ಟೇ ಕೆಲವು ದಿನಗಳಲ್ಲಿ ನಿಮ್ಮ ಪ್ರೆಸ್ಸಿಗೆ ನಾವು ಹೇಳಿಕೆ ಮೂಲಕ ಅದನ್ನು ಸ್ಪಷ್ಟಪಡಿಸ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ನಾವು ಪರೀಕ್ಷೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾವು ಏನು ತೀರ್ಮಾನ ತೊಗೊಂಡಿಲ್ಲ. ಜನಗಳ ಇದೇನಿದೆ ರೆಸ್ಪಾನ್ಸ್ ಹೇಗಿದೆ, ಎಷ್ಟು ಜನ ಇದ್ದಾರೆ, ಹೇಗೆ ಮಾಡುವ ಮುಂದಿನ ಕಾರ್ಯಕ್ರಮ ಏನು ತೊಗೋಬೋದು, ಇದೆಲ್ಲನೂ ಕೂಡ ನಾವು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಆಗುತ್ತೆ. ಈಗ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಬೈಕಟ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಅಂತಿಮವಾಗಿ ನಿರ್ಧಾರ ಮಾಡ್ತೀರಾ ಅಥವಾ ಮುಂದಿನ ಸಭೆಯಲ್ಲಿ ಅಂತಿಮವಾಗುತ್ತಾ? ಮುಂದಿನ ನಮ್ಮ ಸಮಿತಿಯ ಸಭೆಯಲ್ಲಿ ಜನಗಳ ಪ್ರತಿಕ್ರಿಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೀವಿ. ಅಂದ್ರೆ ಫೈನಲ್ ಅವತ್ತು ಆಗುತ್ತೆ. ಹೌದು ಹೌದು ಹೌದು. ಇಫ್ ಇನ್ ಕೇಸ್ ಜನಾಭಿಪ್ರಾಯದಲ್ಲಿ ಕೂಡ ಬೈಕಟ್ಟಿಗೆ ಬೆಂಬಲಿಸಿದ್ರು ಅಂತ ಹೇಳಿದ್ರೆ ಸಹಜವಾಗಿ ನಿಮ್ಮ ಸಭೆಯಲ್ಲಿ ಕೂಡ ಅದನ್ನ ಫೈನಲ್ ಮಾಡ್ತೀರಿ. ರೂಪುರೇಷೆಗಳು ಅಂತ ಆಗಬಹುದೇನೋ ಗೊತ್ತಿಲ್ಲ, ಅದು ಸಭೆ ಸೇರಿದ ಮೇಲೆ ಗೊತ್ತಾಗೋದು. ಅದು ಈಗಲೇ ಹೇಳೋದಕ್ಕೆ ಕಷ್ಟ. ಯಾಕಂದರೆ ನಮಗೆ ಸಭೆ ಸೇರಿದ ಮೇಲೆ ಜನಗಳ ಸೆಂಟಿಮೆಂಟ್ ಗೊತ್ತಾಗೋದು. ಆವಾಗ ನಮಗೆ ನಾನೊಬ್ಬನೇ ಹಿಂಗೆ ತೀರ್ಮಾನ ಮಾಡಲಿಕ್ಕೂ ಬರೋದಿಲ್ಲ. ಅದಕ್ಕೆ ಬ್ಯಾಕಾರ್ಡ್ ಕರಿಬೇಕು ಅಂತೇಳಿ ಭಾಳ ದೊಡ್ಡ ಪ್ರಿಪರೇಷನ್ ಬೇಕಾಗತ್ತೆ. ಇದು 1.4 ಕೋಟಿ ಜನ ಇರ್ತಕ್ಕಂಥ ನಗರ ನಮ್ಮದು. ಹಾಗಾಗಿ ಪ್ರಿಪರೇಷನ್ ಭಾಳ ದೊಡ್ಡದೇ ಬೇಕಾಗತ್ತೆ. ಅದು ಸಮಿತಿ ಇದನ್ನು ತೀರ್ಮಾನ ಮಾಡುತ್ತೆ. 15,000ಕ್ಕಿಂತ ಹೆಚ್ಚು ಸಹಿ ಸಂಗ್ರಹ ಕೂಡ ಆಗಿದೆ ಸರ್. ಹೌದು. ಇನ್ನು 3-4 ದಿನದಲ್ಲಿ ಸಭೆ ಸೇರ್ತೀವಿ ಅಂತ ಹೇಳ್ತೀರಿ. ಮತ್ತೆ ಬೇರೆ ಬೇರೆ ಯಾವ ಭಾಗಗಳಲ್ಲಿ ಸಹಿ ಸಂಗ್ರಹ ಮುಂದುವರಿಯುತ್ತೆ? ಟಾರ್ಗೆಟ್ ಏನಾದರೂ ಇಂತಿಷ್ಟು ಜನರದ ಅಂತ ಏನಾದರೂ ಇದೆಯಾ ಸರ್? ಆ ಥರದ್ದೇನು ತಕ್ಷಣಕ್ಕೆ ಸ್ಪೆಸಿಫಿಕ್ ಆಗಿ ಇಷ್ಟು 1000 ಜನ ನಾವು ಟಾರ್ಗೆಟ್ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಬೇಕು ಆ ಥರದ್ದೇನು ನಾವು ಯೋಚನೆ ಮಾಡಿಲ್ಲ ಸದ್ಯಕ್ಕೆ. ನಮ್ಮ ಫೋಕಸ್ ಇರೋದೀಗ ಸಮಿತಿ, ಹೋರಾಟ ಮಾಡ್ತಕ್ಕಂಥ ಸಮಿತಿ, ಅದರ ತೀರ್ಮಾನಗಳು, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಮುಂದಿನ ಹೋರಾಟದ ಬಗ್ಗೆ ಹೇಗೆ ಯಾವ ರೂಪುರೇಷೆ ತೊಗೋಬೇಕು ಈ ಹೋರಾಟ ಅನ್ನೋದನ್ನು ಕೂಡ ನಾವು ನಮ್ಮ ಎಕ್ಸ್ಪರ್ಟ್ಗಳನ್ನೆಲ್ಲ ಸೇರಿಕೊಂಡು, ಜೊತೆಗೆ ನಮ್ಮ ಬೇರೆ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಫೀಲ್ಡಲ್ಲಿ, ಅವ್ರುಗಳ್ದು ಕೂಡ ಸಜೆಷನ್ಸ್ ತೊಗೊಂಡು ಮುಂದುವರಿತಾ ಇದ್ದೀವಿ. ಸಭೆ ಇನ್ನೂ ಆಗಿಲ್ಲ, ಅದರಿಂದ ಸಭೆಯ ನಂತರ ನಿಮಗೆ ತಿಳಿಸ್ತೇವೆ. ಏನೋ ಒಂದು ನಾವೇನು ತೀರ್ಮಾನ ತೊಗೊಂಡಿದ್ದೇವೆ ಅಂದರೆ, ಇವತ್ತು ಈ ಒಂದು ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BMRCL ಇವರು ಕಾರಣ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಪಾಲರ ಮೂಲಕ ಹಾಗೂ ರಾಜ್ಯ ಸರ್ಕಾರಕ್ಕೆ CM ಅವ್ರ ಮೂಲಕ CM ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಅದೊಂದು ನಿರ್ಣಯ ತೊಗೊಂಡಿದ್ದೀವಿ ಸದ್ಯಕ್ಕೆ. ಇಷ್ಟು ಇನ್ನೂ ಒಂದು ಏನಂದರೆ, ಈಗ ಈ ಸಮಾವೇಶದಲ್ಲಿ ತುಂಬ ತಜ್ಞರು ಕೂಲಂಕಷವಾಗಿ ಎಲ್ಲ ಡೀಟೇಲಾಗಿ ಹೇಳಿದ್ರು ಏನಿರಬೇಕು ಮಾನದಂಡ ಅಂತ. ಇವತ್ತು
ಒಂದು ಮಾಸ್ ಟ್ರಾನ್ಸ್ಪೋರ್ಟ್ ಸಮೂಹ ಸಂಚಾರ ವ್ಯವಸ್ಥೆದು ಮಾನದಂಡ ಆಗಿರಬೇಕಾಗಿರೋದು ಕೇವಲ ಒಂದು ವಿಷಯ ಯಾವುದು, ಒಬ್ಬ ಶ್ರೀಸಾಮಾನ್ಯ ಒಂದು ಅಸಂಘಟಿತ ವಲಯದ ಒಬ್ಬ ಬಡ ಕಾರ್ಮಿಕ ಅಥವಾ ಗಾರ್ಮೆಂಟ್ಸಲ್ಲಿ ದುಡಿಯೋ ಒಬ್ಬ ಮಹಿಳೆ, ಶ್ರಮಿಕ ಮಹಿಳೆ, ಅವ್ರಿಗೆ ಏನು ಅಫೋರ್ಡ್ ಮಾಡೋಕ್ಕಾಗತ್ತೆ, ಎಷ್ಟು ಕೊಡೋಕ್ಕಾಗತ್ತೆ, ಅದು ಮಾತ್ರ ಮಾನದಂಡ ಆಗಿರಬೇಕೇ ಹೊರತು ಮೆಟ್ರೋ ಅವರು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಇಷ್ಟು ಬಂಡವಾಳ ಹೂಡಿದ್ದೇವೆ, ಇಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದೀವಿ, ಇದು ಯಾವುದೂ ಕೂಡ ಮಾನದಂಡ ಆಗಬಾರ್ದು. ಜನಸಾಮಾನ್ಯರ, ಬಡವರ, ಒಬ್ಬ ಶ್ರೀಸಾಮಾನ್ಯ ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟೇ ಅದು ದರ ನಿಗದಿ ಆಗಬೇಕು ಅನ್ನೋದು ನಮ್ಮ ಒಂದು ನಿಲುವು.